ರೋಡ್ ತುಂಬ ಚೆನ್ನಾಗಿದೆಯಲ್ಲ ಸೀನರಿ. ಬಿಳ್ಕಲ್ ರಂಗನಾಥ ಸ್ವಾಮಿ ಬೆಟ್ಟದ ರೋಡು ಎಷ್ಟು ಚೆನ್ನಾಗಿದೆ ನೋಡಿ ಸೀನರಿ. ಇರ್ಬೇಕಾದ್ರೆ ನೀವು ಭಯನೇ ಪಡ್ಬೇಡಿ. ನೋಡಿ ಬೆಳ್ಕಲ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಆಫ್ ರೋಡಿಂಗ್ ಶುರು ಆಯ್ತು. ಶುರು ಆಯ್ತು ಬೆಳ್ಕಲ್ ಬೆಟ್ಟ ಹತ್ತಲಿಕ್ಕೆ. ಜೋರಾಗಿ ಮಾತಾಡು, ಗೊಣಗುಟ್ಕೊಳ್ಳೋದಲ್ಲ. ಬಟ್ ಸೂಪರ್ ಮಾತ್ರ ಇದು ಸೀನರಿ. ಪಾಪ ನೋಡೋಣ ಬೈಕಲ್ಲಿ ಬರ್ತಾರ ಅಂತ ರೆಂಟಿಗೆ ತಗೊಂಡ್ಬರ್ತಾರೆ ದೊಡ್ಡ ದೊಡ್ಡ ಬೈಕ್ಗಳನ್ನ. Rough road mode activated. ಐಟನ್ ಎಷ್ಟು ಕಷ್ಟಪಡ್ತಾ ಇದೆ ನೋಡಿ ಬರೋಕ್ಕೆ. ನೋಡಿ ಸ್ನೇಹಿತರೆ, ಎರಡು ಗಾಡಿಗಳು ಬರ್ತಾ ಇದೆ, ತರ್ಕಲಾಡ್ತಾ ಇದ್ದಾರೆ ಮೇಲೆ ಬರಲಿಕ್ಕೆ ಅವರು. ಎಷ್ಟು ಚೆನ್ನಾಗಿದೆ ನೋಡಿ ಇದು ವ್ಯೂ ಪಾಯಿಂಟು. ಸೂಪರ್ ಆಗಿದೆ ಮಾತ್ರ ವೀಕ್ಷಕರೇ. ನಾವೆಲ್ಲ ಶಿವಮೊಗ್ಗ ಚಿಕ್ಕಮಗಳೂರು ಅಂತ ಹೋಗ್ತೀವಿ ಬೆಂಗಳೂರಿಂದ. ಈ ಬೆಂಗಳೂರು ಸಮೀಪದಲ್ಲಿ 80 ಕಿಲೋಮೀಟರ್ ದೂರದಲ್ಲಿರೋ ಬಿಳಕಲ್ ರಂಗನಾಥ ಸ್ವಾಮಿ ಬೆಟ್ಟ ಇದು. ನಡ್ಕೊಂಡು ಹೋಗ್ತಾರಂತ, ಮೋಸ್ಟ್ಲಿ ನಡ್ಕೊಂಡು ಹೋಗ್ತಾರೆ. ನಮ್ಗೆಲ್ಲ ಹೋಗ್ತಾ ಇದೀವಿ. ಆಫ್ ರೋಡಿಂಗು ತುಂಬ ಚೆನ್ನಾಗಿದೆ. ಅಲ್ಲಿ ರೋಡು ತುಂಬ ಹೆಂಗಿದೆ ನೋಡಿ ಸಾಕು. ಬಿಳಕಲ್ ರಂಗನಾಥ ಸ್ವಾಮಿ ಟೆಂಪಲ್. ವಾಪಸ್ ರಿಟರ್ನ್ ಹೋಗಿದ್ದಾರೆ. ಅಲ್ಲೊಂದು ಚಿಕ್ಕದೊಂದು ವಿಗ್ರಹ ಇತ್ತು. ಆಮೇಲೆ ಆನೆ ಬಂದ್ಬಿಟ್ಟು ಅಂದರೆ ರಂಗನಾಥ ಸ್ವಾಮಿ ಹುಲಿ ಮೇಲೆ ಬಂದಿದ್ರು ಸ್ವಾಮಿ. ಓಕೆ ಓಕೆ, ನಾನು ನೆಲೆಸಿದ್ದೀನಿ. ಹಾಂ, ಆಮೇಲೆ ಮುಂದಿನ ಸತಿ ನೆಕ್ಸ್ಟ್ ಇನ್ನೊಂದು ತಿಂಗಳು ಬಂದು ಮೊದಲು ಹೊರಗೆ ಹಾಕಿಲ್ಲ, ಏನೋ ಟಮಟೆ ವರ್ಜ ಮಾಡ್ಕೊಂಡು ಇದು ಬಂದಿತ್ತು. ಆಮೇಲೆ ಇದೇ ಥರ ರೂಪನ ಅಲ್ಲೇ ಮಾಡಿ ನಿಲ್ಲಿಸಿದೆ. ಅದೇ ಥರ ರೂಪನ ಇಲ್ಲಿ ವರ್ಷಕ್ಕೊಂದ್ಸರಿ ರಥೋತ್ಸವ ನಡೆಯುತ್ತೆ ಬರಂದಹಳ್ಳಿ ರಥೋತ್ಸವ. ಸುತ್ತಮುತ್ತ ಈಗ ಹಳ್ಳಿಗಳಲ್ಲಿ ಏನೇ ಹಸುಗೆಲ್ಲ ಪ್ರಾಬ್ಲಮ್ ಆದರೂ ಊರಪ್ಪ ಏನೇ ಮಾಡಿದ್ರು ಅಲ್ಲಿ ಬಂದು ರಂಗನಾಥ ಸ್ವಾಮಿಗೆ ತೀರ್ಥ ತಗೊಂಡು ಹೋಗಿ ಅಲ್ಲಿ ಹಾಕ್ತಾನೆ ಊರಪ್ಪ ಮಾಡೋದು. ಓಕೆ ಓಕೆ. ಜನವರಿ ಹುಣ್ಣಿಮೆ ಮಕರ ಸಂಕ್ರಾಂತಿ ಶನಿವಾರ ಮಾತ್ರ
ಪೂಜೆ ಹಂಗೆ ನಿದ್ರೆ ಪೂಜೆ ಇದ್ರೆ ನಂಬರ್ ತಗೊಳ್ರಿ ಹೇಳಿ ಅಂದ್ರೆ ಶ್ರಾವಣ ಶನಿವಾರ 4 ಶನಿವಾರ ತೆಗಿತೀರಾ? ಮತ್ತೆ ಜನವರಿಲಿ ಹುಣ್ಣಿಮೆ ದಿವಸ, ಬನಶಂಕರಿ ಹುಣ್ಣಿಮೆ ದಿವಸ. ಇಲ್ಲೆಲ್ಲ ಕಾಡು ಪ್ರಾಣಿಗಳು ಇವೆ ಅಲ್ಲಿ. ಪ್ರಾಣಿ ಎಲ್ಲ ನೋಡಿ ಸ್ನೇಹಿತರೆ, ಈ ಬಂಡೆಗೆ ಸಪೋರ್ಟ್ ಇಲ್ದಾನೆ, ಯಾವುದೋ ಸಪೋರ್ಟ್ ಇಲ್ದಾನೆ ಇದೆ ಇದು. ಆನೆ ರೂಪದಲ್ಲಿದೆ ಬಂಡೆ. ಬಂದಿದ್ದಿದ್ರೆ ಬಿಡ್ತಾನೂ